ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋಲಿ ನಾವು ನಿಮ್ಮ ಜೊತೆ ನಮ್ಮ ಹಾಸನಾಂಬ ಟೆಂಪಲ್ ಟ್ರಿಪ್ ಅನ್ನ ನಿಮ್ಮ ಜೊತೆ ನಾವು ಶೇರ್ ಮಾಡ್ತಿದ್ದೀವಿ. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈಗ ಬಂದ್ಬಿಟ್ಟು ನಾವು ಹಾಸನಾಂಬಕ್ಕೆ ಹೊರಟಿದ್ದೀವಿ. ನಾವು ರಾತ್ರಿ ಹೋಗಿದ್ವಿ, ಯಾಕಂದ್ರೆ ರಾತ್ರಿ ಹೊತ್ತು ಸ್ವಲ್ಪ ಕಮ್ಮಿ ರಶ್ ಇರುತ್ತಂತ. ನೀವು ಕೂಡ ರಾತ್ರಿ ಹೊತ್ತು ಹೋದ್ರೆ ನಿಮ್ಗೆ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ, ಆಮೇಲೆ ಅಲ್ಲಿ ರಶ್ ಕೂಡ ಕಮ್ಮಿ ಇರುತ್ತೆ ಅಂತ ಅನ್ಕೊಬಹುದು. ಆದರೆ ಈ ಹಾಸನಾಂಬ ಟೆಂಪಲ್ ವರ್ಷದಲ್ಲಿ ಅಂದ್ರೆ 10 to 12 days ಓಪನ್ ಇರೋದ್ರಿಂದ ಜಾಸ್ತಿ ರಶ್ ಇರುತ್ತೆ. ಅದು ರಾತ್ರಿ ಆದ್ರೂ ಹೋಗ್ಲಿ ಅಂದ್ರೆ ಡೇ ಟೈಮಲ್ಲಿ ಕೂಡ ಹೋದ್ರೂ ರಶ್ಶೇ ಇರುತ್ತೆ. ಆಮೇಲೆ ಲೈಟಿಂಗ್ ಇಲ್ಲಂತೂ ತುಂಬಾ ಗ್ರೇಟ್ ಅಟ್ರಾಕ್ಟಿವ್ ತರ ಕಾಣಿಸ್ತು ನನಗಂತೂ. ಈ ಲೈಟಿಂಗು ಅಂದ್ರೆ ಅಲ್ಲಿ ಟೆಂಪಲ್ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು, ಯಾಕಂದ್ರೆ ಈ ದೇವಸ್ಥಾನ ವರ್ಷದಲ್ಲಿ ಒಂದೇ ಸತಿ ಓಪನ್ ಆಗೋದ್ರಿಂದ. ಆಮೇಲೆ ಇಲ್ಲಿ ಒಂದು ದೀಪ ಇರುತ್ತೆ, ಅದು ವರ್ಷ ಪೂರ್ತಿ ಆರೋಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವು ಅಲ್ಲಿ ಹೋಗಿದ್ಮೇಲೆ ಕಥೆನೇ ಬೇರೆ ಇತ್ತು. ಯಾಕಂದ್ರೆ ನಾವು ಹೋಗಿದ್ದಾಗ ಅಂದ್ರೆ ನಾವು ಎಲ್ಲ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದಾಗ 2 ಗಂಟೆವರೆಗೂ ಅಂದರೆ ಈ ದರ್ಶನ ಓಪನ್ ಇರುತ್ತೆ ಅಂತ ಇತ್ತು. ಆದರೆ 10 ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅಮಾವಾಸ್ಯೆ ಪೂಜೆ ಇರೋದ್ರಿಂದ. ಅದಕ್ಕೆ ನಾವು ಫುಲ್ ಡೇ ಆಗೋವರೆಗೂ 6 o'clockವರೆಗೂ ವೇಟ್ ಮಾಡಬೇಕಾಯ್ತು. ನೈಟ್ ಪೂರ್ತಿ ವೇಟ್ ಮಾಡಬೇಕಾಯ್ತು. ಆದರೆ ನಾವು ಕಾರಲ್ಲಿ ಹೋಗೋದ್ರಿಂದ ನಮ್ಮ ತಾತ ಮತ್ತು ನಾವು ರೆಸ್ಟ್ ಬೇಕಿದ್ದವರೆಲ್ಲ ಮಲ್ಕೊಂಡ್ಬಿಟ್ವಿ. ಆಮೇಲೆ ಇನ್ನು ಸ್ವಲ್ಪ ಜನ ವೇಟ್ ಮಾಡಿದ್ವಿ. ಈ ಥರ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಯ್ತು ಅಲ್ಲಿ ಹೋಗಿದ್ಮೇಲೆ. ಈ ಥರ ಪ್ರಾಬ್ಲಮ್ಸ್ ನಿಮಗೂ ಫೇಸ್ ಆಗುತ್ತೆ, ಅದಕ್ಕೆ ನೀವು ಬರ್ತಾನೆ ಟೈಮಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ, ಆಗ ನಿಮಗೆ ಒಳ್ಳೇದಾಗಿರುತ್ತೆ. ನೀವು ಟೈಮ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಗುತ್ತೆ. ಆಮೇಲೆ ನಿಮ್ಗೆ ಏನೇನೋ ಅಂದರೆ ಮನೆಗೆ ಬೇಗ ಹೋಗ್ಬೇಕಂದ್ರೂ ಇಲ್ಲೂ ಕೂಡ ಇಶ್ಯೂ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದರೆ ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಹಾಸನಾಂಬ ಟೆಂಪಲ್ ಅಂದರೆ ಇಲ್ಲಿ ವಿಗ್ರಹ ಎಲ್ಲ ಇರಲ್ಲ, ಕಲ್ಲಿರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಒಂದು ಆ್ಯಂಟ್ ಹಿಲ್ ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ಅಂದರೆ ಒಂಥರ ಎಲ್ಲೂ ಇಲ್ದಿರೋದು ಅಂತ ಹೇಳ್ಬೋದು ನೋಡಿ. ಆಮೇಲೆ ನಾವು ಬಂದ್ಬಿಟ್ಟು 1000 rupees ಟಿಕೆಟ್ ಎತ್ಕೊಂಡು ಹೋಗಿದ್ವಿ. ಅಂದರೆ ಇಲ್ಲಿಂದ ದರ್ಶನ ಬೇಗ ಬಿಡ್ತಾರೆ ಅಂತ. ನಮ್ಗೆ 5 ಗಂಟೆಗೆಲ್ಲ ಒಳಗಡೆ ಬಿಟ್ಟರು. ಆಮೇಲೆ 6 ಗಂಟೆಗೆ ದರ್ಶನ ಸ್ಟಾರ್ಟ್ ಆಯಿತು ನೋಡಿ. ಇದು ಬಂದ್ಬಿಟ್ಟು 1000 rupees ಟಿಕೆಟ್. ರಾತ್ರಿ ಹೊತ್ತು ರಶ್ ಇಲ್ಲ ಅಂದ್ಕೊಂಡ್ರಿ ಅಂದರೆ ಇದನ್ನ ನೀವು ನೋಡಲೇಬೇಕು. ಎಷ್ಟು ರಶ್ ಇದೆ ನೋಡಿ. ಇಲ್ಲಿ ಲೈನ್ ಮೂವ್ ಆಗ್ತಿದೆ 1000 rupees ಅಲ್ಲಿ. ಆದರೆ ಫ್ರೀ ದರ್ಶನ ಹೋಗಿದ್ರೆ ಲೈನ್ ಮೂವ್ ಕೂಡ ಆಗ್ತಿರ್ಲಿಲ್ಲ. ನಾವಲ್ಲಿ ಲಾಸ್ಟಲ್ಲಿ ಹೋಗಿದ್ಮೇಲೆ ಮಿಕ್ಸ್ ಆಗುತ್ತಲ್ಲ ಲೈನ್ ಎಲ್ಲ, ಆಗ ಅಲ್ಲಿ ಫ್ರೀ ಲೈನ್ ಅಂತೂ ಜಾಸ್ತಿ ಜನ ಇದ್ರು ಅಂದರೆ ಫ್ರೀ ದರ್ಶನಕ್ಕೆ. ಆಮೇಲೆ ಇಲ್ಲಿ ನೋಡಿ ಫುಲ್ ದೇವಸ್ಥಾನ ಎಲ್ಲ ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ. ಆಮೇಲೆ ಹೂವಿಂದಾನೇ ಲಿಂಗ, ಆಮೇಲೆ ಗಣೇಶ, ಈ ಥರ ಒಂದಷ್ಟು ಜಾಸ್ತಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಲ್ಲಿ ನೋಡಿ. ಆಮೇಲೆ ಲೈಟಿಂಗ್ ಅಂತೂ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಇದು ವರ್ಷಕ್ಕೊಂದ್ಸತಿ ತೆಗೆಯೋದ್ರಿಂದ ಇದನ್ನ ಜಾಸ್ತಿ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತಾರೆ. ಇದು ದರ್ಶನ ಆಚೆ ಎಕ್ಸಿಟ್ ಆಗಿದ್ಮೇಲೆ ದರ್ಶನ ಮಾಡಿದ್ಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೀಪಾವಳಿ ಟೈಮ್ ಇರೋದ್ರಿಂದ ಇನ್ನು ದೀಪಾವಳಿಗೆ ರಿಲೇಟೆಡ್ ಆಗಿ ಸ್ವಲ್ಪ ಡೆಕೋರೇಷನ್ಸ್ ಅನ್ನ ಮಾಡಿದ್ದಾರೆ ನೋಡಿ. ಇದು ದೀಪ. ನಂಗೆ ಇದು ಜಾಸ್ತಿ ಕ್ರಿಯೇಟಿವ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಅನಿಸ್ತು. ಯಾಕಂದ್ರೆ ಈ ಥರ ನಾವು ಬಹಳ ದೇವಸ್ಥಾನದಲ್ಲಿ ನೋಡೋಕ್ಕೆ ಆಗಲ್ಲ. ಅದಕ್ಕೆ ಎಲ್ಲ ಇಲ್ಲಿಂದ ಫೋಟೋಸ್, ಸೆಲ್ಫೀಸ್ ಎಲ್ಲ ನೀಟಾಗಿ ನೋಡಿಕೊಂಡು ನೀವು ಇಲ್ಲಿಂದ ಎಕ್ಸಿಟ್ ಆಗ್ಬೋದು. ಆಮೇಲೆ ಬೆಳಗ್ಗೆ ಹೊತ್ತು ಪ್ರಸಾದ ಕೂಡ ಕೊಡ್ತಿದ್ರು. ಸೊ ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ನೋಡಿ ಈಗ ನಾವು ದರ್ಶನಕ್ಕೆ ಎಂಟರ್ ಆಗ್ತಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ರಶ್ ಇರುತ್ತೆ. ಆಮೇಲೆ ಇಲ್ಲಿಂದ ತಳ್ಕೊಂಡು ಮುಕ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ಸ್ಟಿಲ್ ಯು ನೀಡ್ ಟು ಅಡ್ಜಸ್ಟ್ ಬಿಕಾಸ್ ಯು ನೀಡ್ ದರ್ಶನ. ನೀವು ಬಂದಿರೋದೇ ದರ್ಶನಕ್ಕಲ್ಲ, ಅದಕ್ಕೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ತಳ್ತಾರೆ ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಲೈನ್ ಒಳಗಡೆ ಹೋಗ್ತಾನ ದರ್ಶನಕ್ಕೆ ಮುಂಚೆ ನೋಡಿ ಈ ಎಷ್ಟು ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಇದಂತೂ ನನಗಂತೂ ಎಲ್ಲ ಹೂವು ಡೆಕೋರೇಷನ್ ಇಂದನೂ ಜಾಸ್ತಿ ಇಷ್ಟ ಆಯಿತು. ಆಮೇಲೆ ಅಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಸೆಲ್ಫೀಸ್ ಅಂಡ್ ಬಾಯ್ ಗಾಯ್ಸ್ ಅಂಡ್ ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಲೈಕ್ ದಿಸ್ ಅಂಡ್ ಸಪೋರ್ಟ್ ಅವರ್ ಚಾನಲ್.